صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಾದ್. ನೀವು ಈ ರೀತಿ ಯಾರನ್ನಾದರೂ ಪ್ರೀತಿಸಿದ್ದೀರಾ? ಹಾಗಾದರೆ ನೀವು ಭಾಗ್ಯವಂತರು. ಅರ್ಶಿನ ನೆರಳು ಸಿಗುವಂತಹ 7 ವಿಭಾಗದ ಕುರಿತಾಗಿದೆ ನಮ್ಮ ಚರ್ಚೆ. ಅದರಲ್ಲಿ 3 ವಿಭಾಗದ ಕುರಿತು ನಾನು ಮೊದಲೇ ಹೇಳಿದ್ದೆ. ಈಗ 4ನೇ ವಿಭಾಗ, ವರಜುಲಾನಿ ತಹಾಬ್ಬಾ ಫಿಲ್ಲಾಹಿ ಇಜ್ತಮಾ ಅಲೈಹಿ ವ ತಫರ್ರಕ ಅಲೈಹಿ. 2 ವ್ಯಕ್ತಿಗಳು ಅವರು ಪರಸ್ಪರ ಅಲ್ಲಾಹನಿಗೋಸ್ಕರ ಪ್ರೀತಿಸಿದ್ದಾರೆ. ಒಳ್ಳೆಯ ವಿಷಯದಲ್ಲಿ, ಸತ್ಕರ್ಮಗಳ ವಿಷಯದಲ್ಲಿ ಅವರು ಪರಸ್ಪರ ಒಂದುಗೂಡ್ತಾರೆ. ಅದೇ ರೀತಿ ಕೆಟ್ಟ ಕೃತ್ಯಗಳ ವಿಷಯದಲ್ಲಿ ಅವರು ಪರಸ್ಪರ ಬೇರ್ಪಡುತ್ತಾರೆ. ಇಲ್ಲಿ ನಾವು ತಿಳಿಯಬೇಕಾದದ್ದು, ಮನುಷ್ಯರು ಪರಸ್ಪರ ಪ್ರೀತಿಸಬೇಕು. ಆ ಪ್ರೀತಿ ಅಲ್ಲಾಹನಿಗೋಸ್ಕರ ಆಗಿರಬೇಕು. ನಾವು ಪ್ರೀತಿಸುವಂತಹ ಗೆಳೆಯ ಸದಾ ನಮ್ಮ ಒಳಿತಿನಲ್ಲಿ ನಮ್ಮ ಜೊತೆ ಇರಬೇಕು. ಅದೇ ರೀತಿ ನಾವು ಕೆಡುಕುಗಳನ್ನು ಮಾಡುವಾಗ ಅದನ್ನು ತಡೆಯುವಂತಹ ವ್ಯಕ್ತಿಯಾಗಬೇಕು. ಆ ರೀತಿಯಾದಂತಹ ಓರ್ವ ಪ್ರೀತಿಸುವಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇದ್ದಾನಾ ಎಂಬುದನ್ನು ನೀವು ನೋಡಬೇಕು. ಅದೇ ರೀತಿ ನೀವು ಯಾರದಾದರೂ ಜೀವನದಲ್ಲಿ ಅಂತಹ ಓರ್ವ ಗೆಳೆಯ ಆಗಿದ್ದೀರಾ ಎಂದು ನೀವು ಚಿಂತಿಸಬೇಕು. ಹಾಗೆ ಇದ್ದರೆ ಖಂಡಿತವಾಗಿಯೂ ನಿಮಗೆ ಇಬ್ಬರಿಗೂ ಕೂಡ ಅರ್ಶಿನ ನೆರಳು ಸಿಗುತ್ತದೆ. ಅಲ್ಲಾಹನು ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.